So hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಆಲ್ರೆಡಿ ಟೈಮ್ ಬಂದು 12 o'clock ಆಗಿದೆ. ಇವತ್ತು ಸ್ಯಾಟರ್ಡೇ ಆ್ಯಂಡ್ ವರ್ಕ್ ಇದೆ, ವರ್ಕ್ ಅದು ಪಾಡಿಗೆ ಅದು ನಡೀತಾ ಇರುತ್ತೆ. ಸೊ ಇವಾಗ ಬ್ರೇಕ್ ಟೈಮ್, ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಏನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ, ನಾನು ಯಾಕೆ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದೆ ಅಂತ. ಎಂತಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಚಿಕ್ಕ ವಯಸ್ಸಿಂದನೂ, ಅಂದರೆ ಚಿಕ್ಕ ವಯಸ್ಸು ಅಂತ ಅಂದರೆ 10th ಟೈಮಲ್ಲಿ ನನ್ನ ಹತ್ರ ಫೋನ್ ಇರಲಿಲ್ಲ. ಆ್ಯಂಡ್ ಆವಾಗ ಟಿಕ್ಟಾಕ್, ಮ್ಯೂಸಿಕಲಿ, ಕನ್ನಡ ಮ್ಯೂಸಿಕಲಿ ಫುಲ್ ಫೇಮಸ್ ಆಗಿತ್ತವು. ಆವಾಗ ನಮ್ಮ ಹತ್ರ ಎಲ್ಲ ಫೋನ್ ಇರಲಿಲ್ಲ. ನಮ್ಮ ಅಮ್ಮನ ಫೋನಲ್ಲೇ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿ ಆವಾಗ ಮ್ಯೂಸಿಕಲಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಸೊ ಹಂಗೆ ಮ್ಯೂಸಿಕಲಿ ಸ್ಟಾರ್ಟ್ ಮಾಡಾದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತಿದೆ. ಆಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ಟಿಕ್ಟಾಕ್ನ ಎಲ್ಲ ಬ್ಯಾನ್ ಮಾಡಿಬಿಟ್ರು. ಬ್ಯಾನ್ ಆದಮೇಲೆ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಆಯಿತು. ನಾವು ಅವಾಗ PU ಓದ್ತಾ ಇದ್ವಿ. ಆವಾಗ ಅಷ್ಟೇನು ಕ್ರೇಜ್ ಇರಲಿಲ್ಲ. ಬಟ್ ಆದರೆ ಈ ವ್ಲಾಗ್ಸು, ಈ ಇನ್ಸ್ಟಾಗ್ರಾಮ್ ರೀಲ್ಸು ಎಲ್ಲ ನೋಡಿದಾಗ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಆದರೆ ನಮ್ಮ ಹತ್ರ ಆವಾಗ ಫೋನ್ ಇರಲಿಲ್ಲ, ಆಮೇಲೆ ಅಷ್ಟು ಐಡಿಯಾನೂ ಇರಲಿಲ್ಲ. ಸೊ ಹಂಗೆ ನೋಡ್ತಿದ್ವಿ. ಅದಾದಮೇಲೆ ಒಂದಿನ ನನಗೆ ಅನಿಸ್ತು, ಯಾಕೆ ನಾನು ಸ್ಟಾರ್ಟ್ ಮಾಡಬಾರ್ದು. ಅದು ಜಾಬಿಗೆ ಜಾಯಿನ್ ಆದಮೇಲೆ ಅನಿಸ್ತು. ಜಾಯಿನ್ ಆದಮೇಲೆ ಹಿಂಗೆ ನೋಡ್ತಾ ನೋಡ್ತಾ ಅನಿಸ್ತು, ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಫೋನ್ ಇರಬೇಕು. ಫೋನ್ ಎಲ್ಲ ಇದೆ, ಬಟ್ ಆದರೆ ಇವಾಗ ಮಾಡೋಣ, ನಾಳೆ ಮಾಡೋಣ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮಾಡೋಣ, ಹಿಂಗೆ ಅಂದ್ಕೊಂಡು ಪೋಸ್ಟ್ಪೋನ್ ಆಗ್ತಾನೆ ಹೋಯಿತು. ಆಮೇಲೆ ಫೈನಲಿ ಒನ್ ಫೈನ್ ಡೇ ಅನಿಸ್ತು, ಇವಾಗ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇನ್ನು ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಸ್ಟಾರ್ಟ್ ಮಾಡೋಣ, ಇವಾಗ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇನ್ನು ಯಾವಾಗ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಅದು ಇನ್ನೂ 1 ವೀಕ್ ಆಗಿದೆ ಅಷ್ಟೇ. ಸೊ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್ ಎಲ್ಲ ಇನ್ನೂ ಜಾಸ್ತಿ ಕೊಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ಗಳಲ್ಲಿ ನಿಮಗೆ ಇನ್ಫಾರ್ಮೇಷನ್ ಜೊತೆಗೂ ಬರ್ತೀನಿ. ಆ್ಯಂಡ್ ಫನ್, ಎಂಟರ್ಟೈನ್ಮೆಂಟ್ ಎಲ್ಲ, ನನ್ನ ಲೈಫ್ ಸ್ಟೋರೀಸು, ಹಿಂಗೆ ಮೋಟಿವೇಶನಲ್ದು ಎಲ್ಲ ಶೇರ್ ಮಾಡೋಣ. ಆ್ಯಂಡ್ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ದಟ್ ನಾನೇನೇ ವ್ಲಾಗ್ಸ್ ಹಾಕಿದ್ರೂ ನಿಮಗೆ ನನಗೊಂಥರ ಪ್ರೋತ್ಸಾಹ ಥರ. ಸೊ ಇದನ್ನು ಶೇರ್ ಮಾಡಬೇಕು ಅನಿಸ್ತು. ಸೊ ಅದಕ್ಕೆ ಹಂಗೆ ಟಕ್ ಅಂತ ವ್ಲಾಗ್ ಎತ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆಲ್ಮೋಸ್ಟ್ 3 years ಬ್ಯಾಕೆ ಅಂದ್ಕೊಂಡೆ. ಬಟ್ ಆದರೆ ಹೇಳ್ತಾರಲ್ಲ, ನಾಳೆ ಮಾಡೋಣ, ಬಟ್ ಆದರೆ ನಾಳೆ ಅನ್ನೋದು ಬರಲ್ಲ. ಸೊ ಅದಕ್ಕೆ ಇನ್ನೂ ಒಂದು ಗೈಸ್, ಇದ್ರ ಜೊತೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾಳೆ ಅಂತ ಹೇಳಿದ್ನಲ್ಲ, ಸೊ ನಾನು ಈ ಡಯಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಲಿಸ್ಟ್ ಯೂಟ್ಯೂಬ್ ನೋಡಿಕೊಂಡೆ, ಒಂದು ಟೈಮ್ ಟೇಬಲ್ ಥರ ಮಾಡಿಕೊಂಡು ಅದನ್ನು ನಾನು ಕಬೋರ್ಡ್ ಮೇಲೆ ಸ್ಟಿಕ್ ಮಾಡಿದ್ದೆ. ಆಯಿತಾ, ಸ್ಟಿಕ್ ಮಾಡಾದಮೇಲೆ ಈ ಥರ ಮಾರ್ನಿಂಗ್ ಇಷ್ಟು ಟೈಮಿಗೆ ತಿನ್ಬಿಡಬೇಕು, ಮಧ್ಯಾಹ್ನ ಇಷ್ಟು ಟೈಮಿಗೆ ತಿನ್ಬಿಡಬೇಕು, ಹಾಗೆ ಒಂದು ಟೈಮ್ ಟೇಬಲ್ ಮಾಡಿ ಹಾಕ್ಕೊಂಡಿದ್ದೆ. ಆಯಿತಾ, ಬಟ್ ಆದರೆ ನಿಜ ಹೇಳ್ತೀನಿ, 1 yearವರೆಗೂ ಅದು ನನ್ನ ಕಬೋರ್ಡ್ ಮೇಲಿತ್ತು. ಬಟ್ ಆದರೆ ಅದನ್ನು ಸ್ಟಾರ್ಟೇ ಮಾಡಿಲ್ಲ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ರೇಗಿಸ್ತಾಯಿದ್ರು, ಅದ್ರ ಮೇಲೆ ಬರ್ದ್ಬಿಡು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ಡೈಲಿ ಓದಿದಾಗ ನಾಳೆಯಿಂದ ಅಂತ ಇರುತ್ತೆ. ಸೊ ಅದಕ್ಕೆ ಆವಾಗ ಅದು ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ ಅಂತ. ಸೊ ಅದನ್ನು ನಾನು ಸ್ಟಾರ್ಟ್ ಮಾಡೋಕ್ಕೆ ಕೊನೆಗೂ ಆಗಲಿಲ್ಲ. ಅಂದರೆ ಡಯಟ್ ಇನ್ ದ ಸೆನ್ಸ್ ಬ್ಯಾಲೆನ್ಸ್ ಡಯಟ್ ಅನ್ನೋ ಥರ. ಸೊ ಇದಿಷ್ಟು ನಾಳೆ ಸ್ಟೋರಿ. ಇನ್ನೇನಾದರೂ ಇದ್ರೆ ಕಮೆಂಟ್ ಸೆಷನಲ್ಲಿ ತಿಳಿಸ್ಬಿಡಿ. ನೆಕ್ಸ್ಟ್ ನನಗೂ ಸ್ವಲ್ಪ ಐಡಿಯಾಸ್ ಬರುತ್ತೆ, ನೆಕ್ಸ್ಟ್ ಏನು ವ್ಲಾಗ್ ಮಾಡಬೇಕು, ನೆಕ್ಸ್ಟ್ ಏನು ಶೇರ್ ಮಾಡಬೇಕು.
ಆ್ಯಂಡ್ ಇನ್ನೂ ಒಂದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇನ್ನೂ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.